ಕಾಯ್ತಾ ನೋಡು ಯಜಮಾನ. ನಮಸ್ಕಾರ ವೀಕ್ಷಕರೇ, ನಮ್ಮ ಸುತ್ತ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಂತಹ ಹಾಗೂ ಈ ಭಾಗದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಇತ್ತೀಚಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬರುತ್ತಿರುವಂತಹ ಈ ಭಾಗದ ಯುವ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನಾಗೇಶ್ ರವರು ನಮ್ಮ ಉಪಸ್ಥಿತರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್, ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತ. ನಮ್ಮ ಹೊಳೆಹೊನ್ನೂರು ಭಾಗದ HR ತಿಮ್ಮಪ್ಪ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಅವರ ತಮ್ಮನ ಮಗ ಆದಂಥ ನಾನು ನಾಗೇಶ್ ಅಂತ. ಈಗ ಆಲ್ಮೋಸ್ಟ್ ಅಪ್ಪನಿಗಿಂತ ಜಾಸ್ತಿ ಹೆಸರು ಮಾಡಬೇಕು ಅಂತಾರೆ. ಅದ್ರ ಸ್ವಲ್ಪ ಮಟ್ಟಿಗಾದರೂ ಸ್ವಲ್ಪ ಬೆಳೆದಿದ್ದೀವಿ, ಜನ ಗುರುತಿಸೋ ಮಟ್ಟಿಗೆ ಇದ್ದೀವಿ ಅಂದರೆ ನಾಗೇಶ್ ಅಂತ ಗುರುತಿಸ್ತಾ ಇದ್ದಾರೆ. ನಾವು ರಾಜಕೀಯ ಅಂತ ಬಂದಿದ್ದು ಅಪ್ಪಾಜಿ ಗೌಡ್ರಿಂದ, ಭದ್ರಾವತಿ ಹುಲಿ ಅಪ್ಪಾಜಿ ಗೌಡರು, ಅವ್ರ ಗರಡಿಲಿ ಬೆಳೆದಿದ್ದು ಹುಡುಗರು. ಆಮೇಲೆ ನಮ್ಮ ಭಾಗದಲ್ಲಿ ಇರೋಂಥ ಸಮಸ್ಯೆಗಳಿಗೆಲ್ಲ ಕಿವಿ ಕೊಡ್ತಾ ಜನಗಳ ಕಷ್ಟಕ್ಕೆ ಆಲಿಸ್ತಾ ಈಗ ಸುಮ್ಮನೆ ಸಮಾಜ ಸೇವೆ ಮಾಡ್ಕೊತ ಇದ್ದರೆ ಆಗಲ್ಲ ಅಂಥೇಳಿ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಬೇಕು, ಜನಕ್ಕೆ ಏನಾರ ಸೇವೆ ಮಾಡಬೇಕು ಅಂದರೆ ಒಂದು ಪಕ್ಷದಲ್ಲಿ ಇರಬೇಕು. ಹಾಗಾಗಿ JDS ಅಲ್ಲಿದ್ವಿ. JDS ಇಂದ ಅಲ್ಲಿ ಗೊಂದಲಗಳು ಮತ್ತು ಸ್ಪಂದನೆಯೂ ಸ್ವಲ್ಪ ಕಮ್ಮಿ ಅನ್ನಿಸ್ತು ಯುವ ಪೀಳಿಗೆಗೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷನ ಸೇರ್ಕೊಂಡಿದ್ದೀವಿ. ರಾಜಕಾರಣಿ ಆಗಬೇಕಪ್ಪ ಅಂತ ಸ್ಫೂರ್ತಿಯಾಗಿ ತೊಗೊಂಡಿದ್ದು ಅಂತ ಅಂದರೆ ಭದ್ರಾವತಿ ಅಪ್ಪಾಜಿ ಗೌಡ್ರನ್ನ. ಆಮೇಲೆ ಬರ್ತಾ ಅಪ್ಪಾಜಿ ಗೌಡರು ನಮ್ಮ ಶಿವಮೊಗ್ಗದ ಶ್ರೀಕಾಂತ್ ಅವ್ರ ಹತ್ರ ಸೇರಿಸಿದ್ರು. ಒಳ್ಳೆ ಹುಡುಗರು, ಫ್ಯೂಚರ್ ಇದೆ, ಸ್ವಲ್ಪ ಜೊತೆಗೆ ಇಟ್ಕೊಂಡು ಸ್ವಲ್ಪ ತೀಡಿದ್ರೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಹುಡುಗರಿಗೆ ಅಂತೆಲ್ಲ ಹೇಳಿದ್ರು. ಆಮೇಲೆ ಅದೇ ಥರ ಅಷ್ಟೇ ವಿಶ್ವಾಸವಾಗಿ ನಂಬಿಕೆಯಿಂದ ಶ್ರೀಕಾಂತ್ ಅಣ್ಣವರು ನಮ್ಮನ್ನು ಕೈ ಹಿಡಿದು ಮೇಲೆ ತಂದರು. ಈಗ ಪ್ರೆಸೆಂಟ್ ನಾವು ಕಾಂಗ್ರೆಸ್ಸಲ್ಲಿ ಇರೋದ್ರಿಂದ ನಮಗೆ ಭದ್ರಾವತಿ ಸಂಗಮೇಶ್ ಅವರ ಮಗ ಗಣೇಶ್ ಅವರು ಮತ್ತು ಬಸವರಾಜ್ ಅವರು, ನಮಗೆ ಆಲ್ಮೋಸ್ಟ್ ಗಣೇಶ್ ಅವರು ತುಂಬ ಸಲಹೆ ಕೊಡ್ತಾ ಇದ್ದಾರೆ. ಏನೇ ಸಮಸ್ಯೆ ಅಂದರೂ ಕೂಡ ಹೋದ ತಕ್ಷಣ ರೆಸ್ಪಾನ್ಸ್ ಮಾಡಿ ಬೆಳಿತಿರೋ ಹುಡುಗರು ಎಲ್ಲ ಕೈ ಬಲಪಡಿಸ್ಬೇಕು. ಯಾಕಂದರೆ ಎಲ್ಲ ಸಮಕಾಲೀನ ಹುಡುಗರಾಗಿರೋದ್ರಿಂದ ಕೈ ಹಿಡಿದು ನಡೆಸೋಕ್ಕೆ ಒಳ್ಳೆ ಉತ್ಸಾಹ ಕೊಡ್ತಾ ಇದ್ದಾರೆ. ಸರ್, ತಾವು ಇದೇ ಒಂದು ಸಮಾಜದ ರಾಜಕೀಯದ ವ್ಯವಸ್ಥೆಯಲ್ಲಿ ಇದೇ ಒಂದು ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿಯ ಈ ಹಿಂದೆ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರಿ, ಹಾಗೂ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲೂ ಸಹ ತಾವು ಸದಸ್ಯರಾಗಿ ಕರ್ತವ್ಯವನ್ನ ನಿರ್ವಹಿಸಿದಿರಿ. ಸೊ ಈ ಒಂದು ಭಾಗಕ್ಕೆ ತಮ್ಮದೇ ಆದಂತಹ ಒಂದು ದೊಡ್ಡ ಮಟ್ಟದ ಕೊಡುಗೆ ಅನ್ನೋದಾದ್ರೆ ಯಾವ ಒಂದು ಅಭಿವೃದ್ಧಿ ವಿಚಾರವಾಗಿ ತಾವು ಮಾತನಾಡ್ತೀರಿ? ಏನಂದರೆ ನಾವು ಏನು ಕೆಲಸ ಮಾಡಿದ್ದೀವಿ ಅನ್ನೋದು ಹೇಳ್ಕೊಬಾರ್ದು. ಬಟ್ ಆದರೂ ನೀವು ಕೇಳ್ತೀರಿ ಅಂದರೆ ಗುರುತಿಸ್ಬೇಕು ಅನ್ನೋ ವಿಚಾರ ಅಂತ ಬಂದರೆ ನಮ್ಮ ಹೊಳೆಹೊನ್ನೂರಲ್ಲಿ ಸಂತೆಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಸಂತೆ ಮಾಡಲಿಕ್ಕೆ, ರೈತರು ಸಂತೆ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಇತ್ತು. APMC ಒಳಗಡೆ ನಾವೇ ಕೊಟ್ಟಿದ್ದ ಅನುದಾನದಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋಂಥ APMCಲಿ ನಮ್ಮ ಹೊಳೆಹೊನ್ನೂರಿಗೆ ಸಂತೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅಂದಿದ್ರು. ಅದೊಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಸಂತೆನ ಮಾಡಿಕೊಟ್ವಿ. ಅದು ಬಿಟ್ಟರೆ ಮತ್ತೆ ಹೊಳೆಹೊನ್ನೂರು ಬೈಪಾಸ್ ಹೈವೇ ವಿಚಾರದಲ್ಲೂ ಅಷ್ಟೇ ಸಾರ್ವಜನಿಕರು ಮನೆ ಡೆಮಾಲಿಷ್ ಮಾಡೋಕ್ಕೆ ಅದಕ್ಕೆಲ್ಲ ಬಿಟ್ಕೊಡಲ್ಲ ಅಂದಿದ್ರು. ಅದನ್ನು ಕೆಲವರಿಗೆ ಕನ್ವಿನ್ಸು ಮಾಡಿ, ಕೆಲವರ ಹತ್ರ ಜಗಳನೂ ಆಡಿ ಅಭಿವೃದ್ಧಿಗೆ ಏನಾದ್ರು ಕೈ ಜೋಡಿಸ್ಲೇಬೇಕಲ್ಲ, ಆ ವಿಚಾರದಲ್ಲೂ ಸ್ವಲ್ಪ ಮಾಡಿಕೊಟ್ವಿ. ಅದೊಂದು ವಿಚಾರ ಮಾಡಿದ್ದೀವಿ. ಮತ್ತೆ ಬಸ್ ಸ್ಟ್ಯಾಂಡ್, ಹೊಳೆಹೊನ್ನೂರಲ್ಲಿ ಬಸ್ ಸ್ಟ್ಯಾಂಡ್ ಆಗ್ತಿದೆ, ಆ ವಿಚಾರಕ್ಕೂ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀವಿ. ಹಾಗೆ ಮತ್ತೆ ನಮ್ಮಲ್ಲಿ ತಾಲೂಕು ಹೋರಾಟ ಅಂತೇಳಿ, ಯಾಕಂದ್ರೆ ಹೊಳೆಹೊನ್ನೂರು ಕ್ಷೇತ್ರ ಅಂತಾನೆ ಇದ್ದಿದ್ದು ಮೊದಲಿಂದ, ಕೈ ಬಿಟ್ಬಿಡ್ತು. ಶಿವಮೊಗ್ಗ ಗ್ರಾಮಾಂತರ ಅಂತ ಎತ್ತಾಕ್ಬಿಟ್ರು ನಮ್ಮನ್ನ. ಎಲ್ಲಾ ವಿಚಾರದಲ್ಲೂ ರಾಜಕೀಯವಾಗಿ ಅಭಿವೃದ್ಧಿ ವಿಚಾರದಲ್ಲಿ ತೀರಾ ಶಿವಮೊಗ್ಗದಲ್ಲಿ ಏನಾದರೂ ಅನ್ಯಾಯಕ್ಕೆ ಒಳಗಾಗ್ತಿದೆ ಅಂದ್ರೆ ನಮ್ಮದೇ ಕ್ಷೇತ್ರ. ಆ ವಿಚಾರವಾಗಿ ತಾಲೂಕು ಹೆಡ್ ಕ್ವಾರ್ಟರ್ ಮಾಡಬೇಕು ಅಂತ ಕೂಡ ಸುಮಾರು ಹೋರಾಟ ಮಾಡಿದ್ವಿ. ಅದರಲ್ಲೂ ಕೂಡ ಸಕ್ಸಸ್ ಆಗಿ ಈಗ ಪಟ್ಟಣ ಪಂಚಾಯತಿ ತನಕ ಬಂದಿದ್ದೀವಿ. ಫ್ಯೂಚರ್ ನೆಕ್ಸ್ಟ್ ನಡೀತಾ ಬರುತ್ತೆ. ಮತ್ತೆ ಕೆಲಸಗಳು ಮಾಡಿರ್ತೀವಿ, ಅದನ್ನ ನೀವು ಹೊಳೆಹೊನ್ನೂರಲ್ಲಿ ಜನಗಳಿಗೆ ಕೇಳಬೇಕು. ನಾನು ಇಂಥದ್ದು ಮಾಡಿದ್ದೀನಿ ಅಂತ ಹೇಳಕ್ಕೆ ನಮಗೆ ಬಾಯಿ ಬರಲ್ಲ, ಹೇಳ್ಕೊಂಡು ಬಾರ್ದು ನಾನು ಇಂಥದ್ದು ಮಾಡಿದೆ ಅಂತ. ಯಾಕಂದ್ರೆ ಒಬ್ಬ ಮಾಡೋಕ್ಕಾಗಲ್ಲ, ಅದನ್ನ ಒಂದು ಟೀಮ್ ಆಗಿ ಮಾಡಿರ್ತೀವಿ. ಈಗ ನಾವು ಇಲ್ಲ ನಾನು ಇದನ್ನ ಮಾಡಿದೆ ಅಂದ ತಕ್ಷಣ ಆ ಟೀಮಲ್ಲಿರೋ ಹುಡುಗರುಗಳಿಗೆ, ಲೀಡರ್ಗಳಿಗೆ ಯಾರಿಗೂ ಮನಸ್ತಾಪ ಬರಬಾರ್ದು. ಒಂದು ದೊಡ್ಡ ಹೋರಾಟ ಆಗಿ ಒಂದೊಳ್ಳೆ ಕೆಲಸ ಆಗಿದೆ ಅಂದ್ರೆ ಎಲ್ಲ ಕೈ ಜೋಡಿಸಿದ್ರೆ ಆಗೋದು. ಹಾಗಾಗಿ ಕೆಲಸಗಳು ಮಾಡಿದ್ದೀನಿ ಅನ್ನೋ ವಿಚಾರದಲ್ಲಿ ನಾನು ಒಬ್ಬ ಮಾಡಿದ್ದೀನಿ ಅನ್ನೋದು ಒಪ್ಕೊಳ್ಳಲ್ಲ, ಟೀಮ್ ಆಗಿ ಮಾಡಿದೀವಿ. ಇದೇ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೇಳೋದಾದ್ರೆ ಚುನಾವಣಾ ವಿಚಾರವಾಗಿ, ಸೊ ಮನುಷ್ಯನಿಗೆ ಜೀವಿಸ್ಲಿಕ್ಕೆ ಹೃದಯ ಎಷ್ಟು ಮುಖ್ಯನೋ
ಈ ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸ್ಲಿಕ್ಕೆ ಜಾತಿ ಅನ್ನೋದು ಅಷ್ಟೇ ಮುಖ್ಯ ಅನ್ನೋದು ಕೆಲವೊಂದು ಲೀಡರ್ಗಳ ವಾದ ಹಾಗೂ ಜನತೆಯ ಕೂಡ ಒಂದು ವಿಚಾರ. ಸೊ ಇದಕ್ಕೆ ನಿಮ್ಮ ಒಂದು ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸ್ತೀರಿ? ಅದು ಸುಳ್ಳು ಸರ್. ನಾನು ಜಾತಿ ನೆಚ್ಕೊಂಡು ರಾಜಕೀಯ ಮಾಡ್ತೀವಿ ಅನ್ನೋದು ಅಂದರೆ ಬೆರ್ಪುಡಿದೆ ಈಗ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಈಗ 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 ಬರೋ ರಾಜಕಾರಣಿಗಳಿಗೆ, ಯುವ ರಾಜಕಾರಣಿಗಳಿಗೆಲ್ಲ ನಾನು ಜಾತಿ ಹಿಡ್ಕೊಂಡು ಬರ್ತೀನಿ ಅನ್ನೋದು ಬರಬಾರ್ದು. ಈಗ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಫಸ್ಟ್ ಮಾಡಿದಾಗ ನಾನು ಎತ್ತಿದ ವಾರ್ಡಲ್ಲಿ 80% ಮುಸಲ್ಮಾನರು. ಓಕೆ, 80% ಮುಸಲ್ಮಾನರು ನಮ್ಮ ಪಕ್ಷದ ಲೀಡರ್ಗಳಿಗೇನೆ ನಾಗೇಶ ಗೆಲ್ಲಲ್ಲ, ಆ ಕ್ಷೇತ್ರ ಬೇಡ ಅಂತ ಹೇಳ್ರಿ ಅಂತ ಹೇಳಿದ್ರು. ಆದರೆ ನೀವು ನಂಬಲ್ಲ, ಅದೇ ಮುಸಲ್ಮಾನರು ಜನ ಚುನಾವಣೆ ದಿವಸ ಮಧ್ಯಾಹ್ನ 12 ಗಂಟೆಗೆ ಪಟಾಕಿ ಹೊಡ್ಬಿಟ್ರು. ರಿಸಲ್ಟ್ ದಿವಸ ಅಲ್ಲ, ಚುನಾವಣೆ ದಿವಸ ಮುಸಲ್ಮಾನ್ರೆ ಎತ್ತಿ ಆಡಿಸಿ ಬೆಳೆಸಿದವನ್ನ. ಮತ್ತೆ ಅದೇ ಸಮುದಾಯದ 2 ಕ್ಯಾಂಡಿಡೇಟ್ ನಿಂತಿದ್ರು. ಓಕೆ, ಒಬ್ರು 5 ಸಲ ಸೋತಿದ್ರು ಗ್ರಾಮ ಪಂಚಾಯತಿ. ಅಂತ ಕ್ಯಾಂಡಿಡೇಟ್ಗಳ ನಡುವೆ ನನ್ನ ಬೆಳೆಸಿ ಒಳ್ಳೆ ಹುಡುಗ ಗುರ್ತಿಸ್ತಾನೆ ಅಂತ ಹೇಳಿ ಮಾಡಿಕೊಟ್ರು. ಹಾಗಾಗಿ ನಾನು ನನ್ನ ಮೊದಲನೇ ಮೆಟ್ಲೆ ಗ್ರಾಮ ಪಂಚಾಯತಿಲೇ ನನ್ನನ್ನು ಜಾತಿ ನೋಡಿ ಮಾಡಿಕೊಟ್ಟಿಲ್ಲ. ಅದು ನಾನು ಫ್ಯೂಚರಲ್ಲಿ ಎಷ್ಟೇ ದೊಡ್ಡಕ್ಕೆ ಹೋದ್ರು ನಾನು ಅದನ್ನ ಮಾಡಕ್ಕೆ ಇಷ್ಟಪಡಲ್ಲ. ಅಂದ್ರೆ ಬೇರೆ ಒಂದು ರಾಜಕಾರಣಿಗಳು, ಅಂದ್ರೆ ಜಾತಿ ರಾಜಕಾರಣ ಮಾಡ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳಿಗೆ ತಾವು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ದಯವಿಟ್ಟು ಬೇಡ, ನೀವು ಜಾತಿನೇ ಮಾಡೋದಾದ್ರೆ ನಿಮ್ ಜಾತಿ ಎಲ್ಲಾ ಜಾತಿಲೂ ಮಠ, ಮಾನ್ಯ, ಮಸೀದಿ ಎಲ್ಲ ಇರುತ್ತೆ. ಅಲ್ಲಿ ಕೂತ್ಕೊಂಡು ನಿಮ್ ಜಾತಿ ಸಂಘಟನೆ ಮಾಡಿ. ಜನಗಳ ಸೇವೆ ಮಾಡಬೇಕು ಅಂದ್ರೆ ಜನಗಳ ಸೇವೆ ಜನಾರ್ದನ ಸೇವೆ ಅಂತೇಳಿ ಫಸ್ಟಿಂದ ಬಂದಿದೆ. ಆ ಸೇವೆ ನೀನು ಅಂತಃಕರಣದಿಂದ ನೀಟಾಗಿ ಮಾಡ್ತೀಯ ಅನ್ನಂಗಿದ್ರೆ ಮಾತ್ರ ರಾಜಕೀಯಕ್ಕೆ ಬರ್ಬೇಕು. ಯಾಕಂದ್ರೆ ರಾಜಕೀಯ ಹೆಂಗಂದ್ರೆ ಗ್ಲಾಸಿನ ಮನೆ, ನೀನ್ ಏನೇ ಮಾಡಿದ್ರು ಹೊರಗಡೆ ಜನ ಕಾಣಿಸ್ತಾನೆ ಇರುತ್ತೆ. ಹೊರಗಡೆ ಬಂದು ನೀನ್ ಏನೇ ಮಾತಾಡ್ಬೋದು, ಬಟ್ ನೀನ್ ಗ್ಲಾಸಿನ ಮನೆ ಒಳಗಡೆ ನೀನ್ ಕೂತಿರ್ತೀಯಲ್ಲ, ಕಾಣಿಸ್ತಾ ಇರುತ್ತೆ ನೀನ್ ಏನ್ ನಾಟಕ ಮಾಡ್ತಿದ್ಯಾ ಅನ್ನೋದು. ಹಾಗಾಗಿ ನಾಟಕದ ಜೀವನ ಬೇಡ. ಈಗ ಆಲ್ಮೋಸ್ಟ್ ಪ್ರಪಂಚ ಹೆಂಗೆ ಕಿತ್ತಾಡ್ತಾ ಬರ್ತಾ ಇದೆ. ಈಗ ನಾವೆಲ್ಲ ಒಂದು ಅನ್ನೋದಿದ್ರೆ ಮಾತ್ರ ಉಸಿರಾಡಕ್ ಸಾಧ್ಯ. ಕೊರೋನಾ ಬಂದಾಗ ನೋಡಿದ್ವಿ ಹೆಂಗಾಗೋಗಿತ್ತು ಜನ. ಹಾಗಾಗಿ ಜಾತಿ ಮೇಲೆ ರಾಜಕೀಯ ಮಾಡೋರನ್ನ ನಾವು ತಗೊಳೋದು ಇಲ್ಲ, ಅವ್ರನ್ನ ಸ್ಫೂರ್ತಿಯಾಗೂ ತಗೊಳಲ್ಲ. ಅಂಥವ್ರು ಬರಲೂಬಾರ್ದು. ಅದಕ್ಕೆ ನಮ್ಮ ಹೋರಾಟ ಕೂಡ ಇದೆ. ಅಂಥವ್ರು ಮೇನ್ ಲೈಟಿಗೆ ಬರ್ಲಿಂದಂಗೆ ಎಲ್ಲಿ ತುಳಿಬೇಕು ಅಲ್ಲಿ ತುಳಿಬೇಕು ಅನ್ನೋ ಶಕ್ತಿ ಕೂಡ ನಮ್ಮ ಹತ್ರ ಇದೆ. ಮುಂದಿನ ದಿನಮಾನಗಳಲ್ಲಿ ಚುನಾವಣೆಗಳ ಪರವಾನೆ ಎದುರಾಗ್ತಾ ಇದೆ. ತಮಗೂ ತಿಳಿದಿದೆ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು. ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತವನ್ನ ಹಾಕಬೇಕು ಹಾಗೂ ಕಾಂಗ್ರೆಸ್ ಪಕ್ಷವನ್ನ ಏನಕ್ಕೆ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಒಂದು ವಿಚಾರವನ್ನ ನಮ್ಮ ಸುತ್ತ ವಾಹಿನಿ ಮುಖೇನ ಜನತೆಗೆ ತಿಳಿಸ್ಲಿಕ್ಕೆ ತಾವು ಇಷ್ಟಪಡ್ತೀರಿ? ಫಸ್ಟ್ ಕರ್ನಾಟಕ ಜನತೆಗೆ ಎಲ್ಲ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ಯಾವುದೇ ಕಾಂಗ್ರೆಸ್ ಬಿಟ್ಟು ಯಾವುದೇ ಪಕ್ಷ ಆದರೂ ನಾನು ಏನು ಮಾಡಿದೆ, ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋ ಅಜೆಂಡಾ ಇಟ್ಕೊಂಡು ಯಾರು ಕೂಡ ಬರ್ತಾ ಇಲ್ಲ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ. ಯಾವ ಜಾತಿಗೆ ತಂದು ಇಡಬೇಕು, ಯಾವ ಜಾತಿಯರಿಗೆ ಎತ್ಕಟ್ಟಬೇಕು, ಏನು ಮಾಡಬೇಕು, ಎಲ್ಲಿ ಕೋಮುಗಲಭೆ ಹುಟ್ಟಾಕಬೇಕು, ಆ ದೃಷ್ಟಿ ಇಟ್ಕೊಂಡಿರೋರಿಗೆ ನೀವು ನೆಕ್ಸ್ಟ್ ಅಧಿಕಾರ ಕೊಡ್ತೀವಿ, ನಾವು ಅವ್ರಿಗೆ ಗುರುತಿಸ್ತೀವಿ ಅಂದರೆ ಅದು ದೊಡ್ಡ ತಪ್ಪಾಗತ್ತೆ. ಮನುಷ್ಯತ್ವನೇ ಕಳ್ಕೊಂಡು ನೀವು ಹೆಂಗೆ ಮನುಷ್ಯರ ಜೊತೆ ಇರೋಕ್ಕಾಗತ್ತೆ? ನಾವೆಲ್ಲ ಜೊತೆಗಿರ್ಬೇಕು, ಜೊತೆಗೆ ಕೈ ಜೋಡಿಸ್ಕೊಂಡು ಹೋಗೋಣ ಅಂತ ಏನಾದರೂ ಒಂದು ಪಕ್ಷ ಹೇಳ್ತಾ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ. ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ, ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಿರೋದಲ್ಲ. ಈಗ ನೀವು ವಿದ್ಯಮಾನಗಳೆಲ್ಲ ನೋಡ್ತಾ ಇರ್ತೀರಿ ಟಿವಿಲಿ, ಎಲ್ಲಿ ಏನು ಸಣ್ಣ ಗಲಭೆ ಆದರೂ ಕೂಡ ಅಲ್ಲಿ ನಂದೆಲ್ಲಿ ಇಡ್ಲಿ ನಂದಗೋಪಾಲ ಅಂತ ಬರ್ತಿರೋದು ಬಿಜೆಪಿಯವರು. ನಾನು ಏನು ಮಾಡ್ತೀನಿ ಅನ್ನೋ ಅಜೆಂಡಾ ಇಲ್ಲ ಅವ್ರ ಹತ್ರ. ಇಲ್ಲಿ ಏನು ಮಾಡ್ಬೋದು, ನಾನು ಏನು ಕಿತ್ಮೆ ಮಾಡ್ಬೋದು ನಾನು ಅನ್ನೋ ಅಜೆಂಡಾ ಇಟ್ಕೊಂಡಿರೋದು ಬಿಜೆಪಿಯವರು. ಹಾಗಾಗಿ ನಾನು ಯಾಕಂದ್ರೆ ತಾವು ಸಹ ಮೂಲತಃ JDS ಅಲ್ಲಿ ತಾವು ಕರ್ತವ್ಯವನ್ನ ನಿರ್ವಹಿಸಿದ್ರಿ. ಸೊ JDS ಮತ್ತೆ ಬಿಜೆಪಿ ಅಲಯನ್ಸ್ ಆಗಿದೆ. ಸೊ ಯಾವ ರೀತಿ ವಿಚಾರವನ್ನ ಹಂಚ್ಕೊಳ್ತೀರಿ? ಕಾಂಗ್ರೆಸ್ ಅಲ್ಲಿ ಇದ್ದೀರಾ ನೀವು? JDS ಕೂಡ ಸೆಕ್ಯುಲರ್ ಆಗಿ ಇದ್ದಿದ್ದು. ಓಕೆ, ಜಾತ್ಯತೀತ ಜನತಾದಳ ಅಂತ ಇದ್ದಿದ್ದು ಅದನ್ನು ಕೂಡ. ಓಕೆ, ಆ ಇದೇ ಇರ್ಲಿದ್ರೆ ಈಗ ನೋಡ್ರಿ, ಕುಮಾರಸ್ವಾಮಿ ಅವರು ಮುಸಲ್ಮಾನರು ಓಟೇ ಬೇಡ ಅಂತಂದ್ರು. ಅದಕ್ಕೆ ದೇವೇಗೌಡರು ಅವ್ರು ಆತರ ಹೇಳಿದ್ದಲ್ಲ ಅಂತಂದ್ರು. ಕೆಲವೊಂದ್ಸಲಿ ದೇವೇಗೌಡರು ಕೂಡ ಹೇಳ್ಬಿಟ್ರು, ಮುಸಲ್ಮಾನರಿಗೆ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ, ಈಗ ನನ್ನ ಕೈ ಇಡೋದ ಅಂತ ಕೇಳಿದ್ರು. ಅಲ್ಲಿ ಮೂಲ ಅಸ್ತಿತ್ವನೇ ಕಳ್ಕೊಂಡಾಗ ಇರೋದು, ಅಲ್ಲಿ ಇರೋಕೆ ಇಷ್ಟ ಆಗಲಿಲ್ಲ ನಮ್ಗೆ. ನಾವ್ ಹೆಂಗ್ ಗೊತ್ತಾ ಸರ್, ಎಲ್ರೂ ಜೊತೆನೂ ಚೆನ್ನಾಗಿರ್ಬೇಕು ಅನ್ನೋ ವ್ಯಕ್ತಿತ್ವ ಹೇಳ್ಕೊಂಡ್ರೆ ಹುಡುಗರುಗಳು. ಹಾಗಾಗಿ ನಮಗೆ ಅದ್ ಬಿಟ್ರೆ ಈಗ ಎಲ್ರೂ ಜೊತೆಗೆ ತಗೊಂಡು ಹೋಗ್ತಿರೋ ಪಕ್ಷ ಯಾವ್ದಾರ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಈಗ ಗಲಭೆ ಹುಟ್ಟಾಕಂತ ಪಕ್ಷಗಳ ಜೊತೆ ಇದ್ದಿ ಮುಖ ನೋಡೋ, ಈಗ ಸರ್ಕಲ್ ಅಲ್ಲಿ ಜನಗಳಿಂದ ಹೋಗಬೇಕಾರೆ ಒಬ್ಬ ಎದುರುಗಡೆ ಬಂದ ಅಂದ್ರೆ ಏನಪ್ಪ ಚೆನ್ನಾಗಿದೆ ಅಂತ ಮುಖ ಕೊಟ್ಟು ಮಾತಾಡಂಗಿರ್ಬೇಕು. ಅವ್ನು ಬಂದ ತಕ್ಷಣ ಇವನು ಜಾತಿಯನ್ನು ಅಂತೇಳಿ ಅವನಿಗೆ ಬೈಕೊಂಡ ಸೈಡಿಗೆ ಹೋಗೋದು, ಅದೆಲ್ಲ ಮಾಡಿದ್ರೆ ಎಲ್ಲಿ ಮನುಷ್ಯತ್ವ ಅನ್ನೋದು ಉಳಿಯುತ್ತೆ ಹೇಳಿ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಈ ಒಂದು ಭಾಗಕ್ಕೆ, ಹೊಳೆಹೊನ್ನೂರು ಕ್ಷೇತ್ರಕ್ಕೆ ಏನೆಲ್ಲ ಒಂದು ಅಭಿವೃದ್ಧಿಗಳು ಆಗಿದೆ ಅಂತ ಹೇಳಿ ಬಯಸ್ತೀರಿ?
ಸರ್ ಈಗ ಒಳನೂರು ಕರೆಕ್ಟಾಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಅವರಾಗಿದ್ದಾಗ ನಮಗೆ ಸರ್ಕಾರಿ ಹಾಸ್ಪಿಟ್ಲ್ ಕೊಟ್ಟರು. ಓಕೆ, ನೀವು ನೋಡ್ಬೋದು, ಸಾರ್ವಜನಿಕ ಆಸ್ಪತ್ರೆ, ದೊಡ್ಡ ಹಾಸ್ಪಿಟ್ಲು ಗಾಂಧಿ ಪ್ರತಿಮೆ ಹತ್ರ ನೋಡಿದ್ರಲ್ಲ, ಅಲ್ಲಿ ಕೊಟ್ಟರು. ಮತ್ತೆ ಬಸ್ ಸ್ಟ್ಯಾಂಡ್ ಕೊಟ್ಟರು, ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗಲೇ. ಬಟ್ ಇಲ್ಲಿ MLA ಬೇರೆ ಇದ್ರು, ಬಟ್ ಫಂಡಿಂಗ್ ಮಾತ್ರ ಸ್ಟೇಟ್ ಇಂದಾನೆ ಬರೋದಲ್ವಾ, ಯಾರು ಮಾಡಿದ್ರು ಅದಿಂದಾನೆ ಮಾಡೋದು. ಈಗ ನೆಕ್ಸ್ಟ್ ಫ್ಯೂಚರ್ ಪಟ್ಟಣ ಪಂಚಾಯತ್ ಆಗಿದೆ, 5 ವರ್ಷದಿಂದ ನಮಗೆ ಎಲೆಕ್ಷನ್ ಇಲ್ಲ. ಈಗ ನಾವು ಕೂಡ ನಮ್ಮ ಕಾಂಗ್ರೆಸ್ಸಿನ ಎಲ್ಲಾ ಲೀಡರ್ಗಳು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಧು ಬಂಗಾರ ಅವ್ರ ಹತ್ರ ನಮ್ದೊಂದು ರೂಪರೇಷೆ ಕೊಟ್ಟಿದ್ದೀವಿ. ಒಳಂದೂರಿಗೆ ಏನೇನು ಆಗ್ಬೇಕು ಕೆಲಸ, ಮಶಾಣ ಅಭಿವೃದ್ಧಿ ಆಗ್ಬೇಕು, ರೋಡ್ ಅಭಿವೃದ್ಧಿಗಳು ಆಗ್ಬೇಕು. ನಮ್ಮಲ್ಲಿ ಲ್ಯಾಂಡ್ ಇದೆ, ಬಟ್ ಎಲ್ಲ ಅಕ್ವೈರ್ ಆಗೋಗ್ಬಿಟ್ಟಿದೆ, ಅದೆಲ್ಲ ಬಿಡಿಸ್ಬೇಕು. ಕೆರೆಗಳೆಲ್ಲ ಹೂಳು ತುಂಬಿಕೊಂಡು ಎಲ್ಲ ಇದಾಗೋಗ್ಬಿಟ್ಟಿದೆ. ಅವೆಲ್ಲ ದೊಡ್ಡ ದೊಡ್ಡ ಕೆಲಸ, ಸಣ್ಣ ಪುಟ್ಟ ಕೆಲಸದಿಂದ ಮಾಡಕ್ಕಲ್ಲ ಸರ್. ಡೈರೆಕ್ಟ್ ವಿಧಾನಸೌಧದಿಂದ ಮಾಡ್ಕೊಂಡ್ ಬರೋ ಕೆಲಸಗಳು ಅವೆಲ್ಲ. ಈಗ ನಮ್ಮ ಪ್ರೆಸೆಂಟ್ ಸಿಟ್ಟಿಂಗ್ ಗೌರ್ಮೆಂಟ್ ಇರೋದ್ರಿಂದ ನಾವು ಅವೆಲ್ಲ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ. ಈಗ ಪಟ್ಟಣ ಪಂಚಾಯತ್ ಆಗಿದೆ ಅಂದ್ರೆ ಊರಿಗೆ ಒಂದು ಹೊಸ ರೂಪ ಕೊಡೋ ಟೈಮ್ ಈಗ. ಆ ರೂಪ ಕೊಡೋಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೆಲಸ ಮಾಡ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರು ಮಾಡ್ಕೊಂಡಿರೋದು ಸಿದ್ದರಾಮಯ್ಯ ಅವರು. ಅವ್ರು ಇರೋದ್ರಿಂದ ಎಲ್ಲ ಡೆವಲಪ್ಮೆಂಟ್ಗಳಿಗೂ ತಕ್ಷಣ ಸ್ಪಂದಿಸಿ ಹೌದಪ್ಪ ಹುಡುಗರು ರೆಸ್ಪಾನ್ಸ್ ಮಾಡ್ತಾ ಇದಾರೆ, ಓಡಾಡ್ತಾ ಇದಾರೆ ಅಂದ ತಕ್ಷಣ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಕೂಡ, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ಯುವಕರಿಗೆ ಒಳ್ಳೆ ಉತ್ತೇಜನ ಕೊಡ್ತಾ ಇದ್ದಾರೆ. ಅವ್ರ ಹತ್ರನೂ ನಮ್ದು ಒಳಗೊಂದು ಭಾಗದ ಲಿಸ್ಟ್ ಎಲ್ಲ ಇದೆ, ಏನಾಗಬೇಕು ಏನ್ ಬಿಡ್ಬೇಕು, ಚುನಾವಣೆ ಆದ ತಕ್ಷಣ ನಾವ್ ಯಾವ ತರ ಮೂವ್ ಮಾಡ್ಬೇಕು ಅಂತ ಹೇಳಿ ಸುಮಾರು ಇದೆ ಸರ್. ಏನಂದ್ರೆ ಬರೀ ಅಧಿಕಾರಕ್ಕೋಸ್ಕರ MLAಗಳು ಹಾಕಿ ಕುತ್ಕೊಂತ ಇದಾರೆ ಬಿಟ್ರೆ ಡೆವಲಪ್ಮೆಂಟ್ ವಿಚಾರಕ್ಕೆ ಕೈ ಜೋಡ್ಸಕ್ಕೆ ಉತ್ತೇಜನ ಕೊಡುವಂತ ಕೆಲಸಗಳು ಆಗ್ತಿಲ್ಲ ಒಳಗೊಂದರಲ್ಲಿ. ಹಾಗಾದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕ್ಷೇತ್ರದ ಕಟ್ಟ ಕಡೆಯ ನಾಗರಿಕ ಬಂಧುಗಳಿಗೆ ತಾವು ಹೇಳುವಂತ ಮಾತಾದ್ರೂ ಏನು ಮುಂದೆ ಚುನಾವಣಾ ವಿಚಾರವಾಗಿ? ಈಗ ಏನ್ ಗೊತ್ತಾ ಸರ್, ಫಸ್ಟ್ ಗ್ರಾಮ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ. ಮೊದಲು ಗ್ರಾಮ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ. ರಾಜಕೀಯದ ಮೂಲ ತವರು ಮನೆನೇ ಗ್ರಾಮ ಪಂಚಾಯತಿ. ಅಲ್ಲಿ ಗೆಲ್ತಕ್ಕಂಥ ಹುಡುಗರುಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬರ್ತಿರ್ತಕ್ಕಂಥ ಅನುದಾನನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ ಅನ್ನೋ ಒಂದು ರೂಪುರೇಷೆ ತಗೊಂಡು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಜಡ್ಪಿ, ಒಳನೂರು ಪಟ್ಟಣ ಪಂಚಾಯತಿಗಳು ಮತ್ತೆ ನಗರಸಭೆ ಎಲೆಕ್ಷನ್ಗಳು, ಇದರಲ್ಲೆಲ್ಲ ನೀವು ಕಾಂಗ್ರೆಸ್ಗೆ ಕೈ ಹಿಡಿದ್ರೆ ನಿಮಗೆ BJP ಯಾಕೆ ಬಿದ್ದು ಅಂದ್ರೆ 40% ಅಂತ ಹೆಸರು ಕೆಡಿಸ್ಕೊಂಡು ಬಿದ್ದಿದ್ದು. ಈಗ BJP ಹೇಳಕ್ ಒಂದೇ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೂಲ ಒಂದು ಮಂತ್ರ ಏನ್ ಗೊತ್ತಾ, 100 ಕೋಟಿ ಫಂಡ್ ಕೊಟ್ಟೊಬ್ಬ ಇಂಜಿನಿಯರ್ 40% ಹೊಡೆದ ಅನ್ನೋದಕ್ಕಿಂತ ನಿಜವಾದ ಬಡವರಿಗೆ ಇವತ್ತು ದುಡ್ಡು ತಲುಪ್ತಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗ್ಯಾರಂಟಿ ಯೋಜನೆ ದುಡ್ಡು ಕರೆಕ್ಟಾಗಿ ಹೋಗ್ತಿಲ್ಲ ಅಂತ ಮಾತಾಡ್ತಾರೆ ಬಿಟ್ರೆ ಲೂಟಿ ಆಗಿದೆ ಅಂತ ಇದುವರೆಗೂ ಎಲ್ಲೂ ಬಂದಿಲ್ಲ, ಬರಕ್ ಚಾನ್ಸು ಇಲ್ಲ. ಯಾಕಂದ್ರೆ ಆಗ್ತಾ ಇಲ್ಲ. ಎಲ್ಲಿ ಪೋಲ್ ಆಗ್ತಾ ಇತ್ತು ಸ್ಟೇಟಲ್ಲಿ ದುಡ್ಡು, ಆ ದುಡ್ಡನ್ನ ಹೋಲ್ಡ್ ಮಾಡಿ ಎಷ್ಟು ಬಾರಿ ಸರ್ ಸಿದ್ದರಾಮಯ್ಯ ಅವರು ಬಜೆಟ್ ಕೊಟ್ಟಿರೋದು. ಆ ಬಜೆಟ್ ಕೊಟ್ಟಂತ ರೂವಾರಿ ಸಿದ್ದರಾಮಯ್ಯ ಇಲ್ದಿದ್ರೆ ಗ್ಯಾರಂಟಿ ಯೋಜನೆಗೆ ಅಮೌಂಟ್ ರೆಡಿ ಮಾಡೋದು BJP ಇರಲಿ, ಯಾರ ಕೈಯಿಂದನೂ ಆ ರೂಪುರೇಷೆ ರಚಿಸಕ್ಕಾಗಲ್ಲ. ಅಂತ ದೊಡ್ಡ ಸಾಧನೆಗೆ ಕೈ ಹಾಕಿ ಸಕ್ಸಸ್ಸು ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಮುಂದೆ ಎಲ್ಲರೂ ನಾವು ಅಣ್ಣ ತಮ್ಮಗಳಿದ್ದಂಗೆ ಇದ್ದು ಅಭಿವೃದ್ಧಿಗೋಸ್ಕರನೇ ಏನಾದರೂ ಒಂದು ಪಕ್ಷ ಹಿಡ್ಕೊಂಡು ನಾವೇನಾರ ಒಂದು ಗುರಿ ಸಾಧಿಸ್ಬೋದು ಅಂದರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವರು, ಖರ್ಗೆ ಸಾಹೇಬರು ಅವರೆಲ್ಲ ಇರ್ತಕ್ಕಂಥ ಒಂದು ಒಗ್ಗಟ್ಟಿನ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಯುವ ಪೀಳಿಗೆ ರಾಜಕೀಯಕ್ಕೆ ಬಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೋದಪ್ಪ ಅನ್ನೋದೇನಾರ ಇದ್ದರೆ ಜನಗಳಿಗೂ ಕೂಡ ಒಂದು ಭರವಸೆ ಅಂತ ಏನಾರ ನಾಳೆ ನಿಮಗೇನಾರ ರಾಜ್ಯದಲ್ಲಿ ಇನ್ನೊಂದ್ಸಲಿ ಭರವಸೆ ಬೇಕಪ್ಪ ಅನ್ನೋದೇನಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೊಳೆಹೊನ್ನೂರು ಕ್ಷೇತ್ರದ ಜನತೆಯ ಪರವಾಗಿ ತಾವು ಈ ಕ್ಷೇತ್ರದ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರೋ ಕಾರಣ ಮಾನ್ಯ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕಿಯಾದಂತಹ ಶಾರದಾ ಪೂರ್ಣನಾಯಕ್ ಅವರಿಗೆ ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ಹೇಳೋದಾದ್ರೂ ಏನು ಅಥವಾ ಕೇಳೋದಾದ್ರೂ ಏನು ಜನತೆಯ ಪರವಾಗಿ? ಏನಿಲ್ಲ, ನಮ್ಮ ಗ್ರಾಮಾಂತರ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಳನೂರು ಪಟ್ಟಣ ಪಂಚಾಯತಿ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ 3 ವರ್ಷದಿಂದ ನಮ್ಮಲ್ಲಿ 36 ಕೋಟಿ ಫಂಡ್ ಅಮೌಂಟ್ ರೆಡಿ ಇದೆ. ಈ ಮಾರ್ಚ್ ಏಪ್ರಿಲಲ್ಲಿ ನಂದು ಎಲೆಕ್ಷನ್ ಆಗಿದ್ರೆ ಆ ದುಡ್ಡು ವಾಪಸ್ ಹೋಗುತ್ತೆ. ನೀವು ಈ ವಿಚಾರನ ವಿಧಾನಸೌಧದಲ್ಲಿ ಮಾತಾಡೋದು ಬಿಟ್ಟು ಆಲ್ರೆಡಿ ಪಟ್ಟಣ ಪಂಚಾಯತಿಗೆ ಸೇರಿರೋ ಒಂದು ಗ್ರಾಮ MAT ಗ್ರಾಮ, ಆ ಗ್ರಾಮದಲ್ಲಿ ಅವರಲ್ಲಿ 80% ಜನ ಎಲೆಕ್ಷನ್ ಆದರೆ ಸಾಕಪ್ಪ ಕಷ್ಟದಲ್ಲಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ ಗ್ರಾಮನ ಬಿಡಿಸ್ತೀನಿ ಅಂತೇಳಿ ವಿಧಾನಸೌಧದಲ್ಲಿ ಮಾತಾಡ್ತೀರಾ. ಈಗ ನೀವು ಆ ಗ್ರಾಮದಲ್ಲಿ ಬಿಡಿಸ್ತಾರೆ, ಹಂಗಾದ್ರೆ ಬಾಕಿ ಜನ ಒಳನೂರು ಪಟ್ಟಣ ಪಂಚಾಯತಿ ಇನ್ನ 20,000 ಜನ ಇದಾರಲ್ಲ, ಅವ್ರು ಏನು ಮಾಡಬೇಕು? 5 ವರ್ಷದಿಂದ ಹೊಡೆದಾಡ್ತಾ ಇದ್ದೀವಿ. ಪಂಚಾಯತಿಲಿ, ಪಟ್ಟಣ ಪಂಚಾಯತಿಲಿ ಈ ಸೋತ್ಗಳು ಸಿಗ್ತಾ ಇಲ್ಲ, ಕಟ್ಟಡ ಲೈಸೆನ್ಸ್ಗಳು ಸಿಗ್ತಾ ಇಲ್ಲ, ಎಲ್ಲದಕ್ಕೂ ದುಡ್ಡು. ಹೋರಾಟ ಮಾಡೋದು ಅಂತ ಹೇಳಿದ್ರೆ ಕಾಂಪೌಂಡಿಂದ ಹೊರಗಡೆ ಹೋರಾಟ ಮಾಡ್ಕೊಂಡು ಬರಕ್ಕೆ ಆಗ್ತಲ್ಲ ನಮ್ಮ ಕೈಯಲ್ಲಿ. ಆ ಶಕ್ತಿ ಮೀರ್ಬಿಡಿದೆ ಆಗಲೇ ಅಧಿಕಾರಿಗಳ ದೃಷ್ಟಿಯಲ್ಲಿ. ಹಾಗಾಗಿ ದಯವಿಟ್ಟು
ಜನನಾಯಕರಾದವರು ಜನಗಳ ಸಮಸ್ಯೆ ಬಗೆಹರಿಸ್ಬೇಕು ಬಿಟ್ರೆ ತೊಟ್ಲೂ ತೂಗಬೇಕು ಮಗುನೂ ಜೂಟ್ಬೇಕು ಅನ್ನೋ ಕೆಲಸ ಮಾಡೋದು ಬಿಟ್ಟು ಒಳನೂರು ಭಾಗದ ವಿಚಾರದಲ್ಲಿ ಚುನಾವಣೆಗೆ ಆದಷ್ಟು ಬೇಗ ಏನು ಪ್ರತಿಕ್ರಿಯೆ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಬಿಟ್ಟು ಈಗ ಎಲ್ಲ ನೋಡಿದ್ರು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ದುಡ್ಡು ಕೊಡ್ತಿಲ್ಲ ಅನ್ನೋದನ್ನ ಎಲ್ಲ ಅಧಿಕಾರಿಗಳು ಕಿವಿಗೂ ತುಂಬಿಡಿದ್ದೀರಾ. ಆದರೆ ನಾನು ಟೋಟಲ್ ಎಲ್ಲ ಸ್ಟೇಟಲ್ಲಿರೋ ಎಲ್ಲ ಎಮ್ ಎಲ್ ಎಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಕಾಂಗ್ರೆಸ್ ಅವ್ರು ಬಿಟ್ಟು ಬಾಕಿ ಎಮ್ ಎಲ್ ಎಗಳೆಲ್ಲ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಗ್ರೂಪಲ್ಲಿ ತೆಗೆದು ನೋಡಿದ್ರೆ ವಾರಕ್ಕೆ ಮೂರು ಗುದ್ಲಿ ಪೂಜೆ ಮಾಡ್ತಾ ಇದ್ದೀರಾ. ನಿಮ್ಮ ಕ್ಷೇತ್ರದಲ್ಲಿ ಬರೀ ಕಟೌಟ್ಗಳೇ, ಈ ದಿವಸ ಈ ಗುದ್ಲಿ ಪೂಜೆ, ಈ ದಿವಸ ಈ ಕಟ್ಟಡ ಓಪನಿಂಗು, ಮತ್ತು ಅದಕ್ಕೆಲ್ಲ ದುಡ್ಡಿನಿಂದ ಬರ್ತಾ ಇದೆ ನಿಮ್ಮ ಹತ್ರ. ಕೇಳಿದ್ರೆ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ದುಡ್ಡಿಲ್ಲ. ಗುದ್ಲಿ ಪೂಜೆ ಮಾಡೋದಂಗಾರೆ ಯಾರು ಮಾಡ್ತಿದ್ದಾರೆ? BJP ಅವ್ರು ಮೋದಿಯಿಂದ ತಗೊಂಬಂದು ಮಾಡಿಸ್ತಿದಾರಾ? JDS ಅವ್ರು ಕುಮಾರಸ್ವಾಮಿ ಮನೆಯಿಂದ ದುಡ್ಡು ತಗೊಂಬಂದು ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ, ನಾನು ಸಣ್ಣ ಕಾರ್ಯಕರ್ತನೇ ಆಗಿದ್ರು ಕೂಡ ರಾಜ್ಯ ಸರ್ಕಾರದ ಅನುದಾನದ ದುಡ್ಡಲ್ಲಿ ಗುದ್ಲಿ ಪೂಜೆ ಮಾಡುವಾಗ ಇದು ರಾಜ್ಯ ಸರ್ಕಾರದ ಅನುದಾನಿತ ಖರ್ಚು ಅಂತ ಬೋರ್ಡ್ ಹಾಕಿ MLAಗಳಿಗೆ ಪೂಜೆ ಮಾಡೋಕೆ ಹೇಳಿ. ಆವಾಗ ನಮ್ಮ ಸ್ಟೇಟಲ್ಲಿ ನಮ್ಮ ಸರ್ಕಾರ ದುಡ್ಡು ಕೊಡ್ತಾ ಇದೆಯಲ್ಲ ಅನ್ನೋದು ಜನಗೂ ಅರಿವಾಗತ್ತೆ. ಎಸ್, ಚುನಾವಣಾ ವಿಚಾರವಾಗಿ ಕೊನೆಯದಾಗಿ ತಮ್ಮ ಒಂದು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕಾಂಗ್ರೆಸ್ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ ತಾವು ಹೇಳುವಂತ ಮಾತಾದ್ರು ಏನು ಚುನಾವಣಾ ವಿಚಾರವಾಗಿ? ಏನಿಲ್ಲ, ಈಗ ಪಕ್ಷ ಅಂತ ಬಂದರೆ ಎಲ್ಲರ ಹತ್ರನೂ ಒಂದು ಸ್ಪಿರಿಟ್ ಅಂತ ಇರುತ್ತೆ. ಚುನಾವಣೆ ಅಂತ ಬಂದ ತಕ್ಷಣ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಸ್ಥಳೀಯವಾಗಿ 5-6 ವರ್ಷದಿಂದ ಚುನಾವಣೆಗಳಿಲ್ಲ. ಚುನಾವಣೆ ಪರ್ವ ಸ್ಟಾರ್ಟ್ ಆದ ತಕ್ಷಣ ಯಾರು ಕೂಡ ಹಣಕ್ಕೆ ಆಮಿಷ ಹೊಡೆದೆ, ಯಾವುದೇ ಹಣದ ಆಸೆಗೂ ಬೀಳದೆ, ಏನು ನಮ್ಮ ಪಕ್ಷನ ನಾವು ತಾಯಿ ಅಂತ ನಂಬ್ಕೊಂಬಂದಿರ್ತೀವಿ ಆ ಪಕ್ಷ ಗುರುತಿಸೋಂಥ ಕ್ಯಾಂಡಿಡೇಟ್ಗೆ ಈಗ ಹೌದು ಚುನಾವಣೆ ಅಂತ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಒಂದೊಂದು ಕ್ಷೇತ್ರಕ್ಕೆ 3-4 ಜನ ಬರ್ತಾರೆ ನಾವು ಎಲೆಕ್ಷನ್ ಮಾಡಬೇಕು ಅಂತೇಳಿ. ಪಕ್ಷ ಯಾರಿಗೆ ಗುರುತಿಸುತ್ತೋ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಸ್ಕೊಂಬಂದ್ರೆ ಪಕ್ಷ ಗೆದ್ರೆ ನಾವು ಗೆದ್ದಂಗೆನೆ. ಇವತ್ತು ಒಬ್ರಿಗೆ ಅವಕಾಶ ಸಿಕ್ಕರೆ ನಾಳೆ ಇನ್ನೊಬ್ರಿಗೆ ಅವಕಾಶ ಸಿಗುತ್ತೆ. ಅದೇ ಪಕ್ಷ ಉಳಿಸ್ಕೊಂಡ್ರೆ ತಾನೆ ನಾಳೆ ನನಗೂ ಅಧಿಕಾರ ಸಿಗೋದು. ನಾವು ಅಯ್ಯೋ ನಾನು ಆಪೋಸಿಟ್ ಅವನಿಗೆ ಸೀಟ್ ಸಿಕ್ಬಿಡ್ತು ಅಂತೇಳಿ ನಾವು ಪಕ್ಷಕ್ಕೆ ದ್ರೋಹ ಪಡೆದ್ರೆ ನಾಳೆ ಪಕ್ಷನೇ ಇಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ಬೆಳೆಯೋಕ್ಕಾಗತ್ತೆ? ಹಾಗಾಗಿ ಎಲ್ಲ ಕಾರ್ಯಕರ್ತರು, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ, ಕಾರ್ಯಕರ್ತರುಗಳಿಗೆ, ಸ್ಥಳೀಯ ಮಟ್ಟದ ಕೆಳಮಟ್ಟದ ನಿಜವಾದ ಹೋರಾಟ ಮಾಡೋಂಥ ಪಕ್ಷದ ಕಾರ್ಯಕರ್ತರು ಇರ್ತಾರಲ್ಲ ಅವ್ರಿಗೆ ಹೇಳೋದೇ ಒಂದೇ ಮಾತು, ಪಕ್ಷ ಯಾರಿಗೆ ಗುರುತಿಸಿ ಬಿ ಫಾರಂ ಕೊಡಲಿ, ಅವರನ್ನು ಗೆಲ್ಲಿಸಿ ಅವ್ರಿಗೆ ಹಾರ ಹಾಕೋಂಥ ಕೆಲಸ ಆಗಬೇಕು. ಆ ಹಾರದಲ್ಲಿ ನಿಮಗೊಂದು ಹಾರ ಬೀಳುತ್ತೆ, ಇಂಥವ್ರು ಗೆಲ್ಸ್ಕೊಟ್ರು ನಮಗೆ ಅಂತೇಳಿ ಆ ಹುಮ್ಮಸ್ ತಗೊಳ್ಳಿ. ಕಿಂಗ್ ಆಗಬಾರ್ದು, ಕಿಂಗ್ ಮೇಕರ್ ಆಗಬೇಕು. ಅವರಿಗೆ ನಿಜವಾದ ವ್ಯಾಲ್ಯೂ ಇರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಖಂಡಿತ ತಮ್ಮ ಒಂದು ರಾಜಕೀಯದ ವಿಚಾರವನ್ನ ನಮ್ಮೊಡನೆ ಚರ್ಚೆ ಮಾಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಸನ್ಮಾನ್ಯ ಶ್ರೀ ನಾಗೇಶ್ ರವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.